ಅಧ್ಯಕ್ಷರು ವಿನಯ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ತಂಡದ ಮಾಲೀಕರು ಅಂದರೆ ಈ ಪ್ರೀಮಿಯಂ ಲೀಗ್ನ ಒಂದೊಂದು ತಂಡದ ನಾಯಕರು ಮತ್ತು ತಂಡದ ಮಾಲೀಕರು ಇವರು. ಆ್ಯಕ್ಚುಲಿ ಇವರು 6 ಟೀಮ್ನ ನಾಯಕರು ಇದ್ದಾರೆ. ಅವರು ಕೂಡ ಪ್ರೀಮಿಯಂ ಲೀಗ್ ಬಗ್ಗೆ ಯಾವ್ಯಾವ ತಂಡ ಆಟ ಆಡುತ್ತದೆ ಅಂತಕ್ಕಂಥ ವಿವರಣೆಯನ್ನು ನೀಡ್ತದೆ. ಪ್ರಾಸ್ತಾವಿಕವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ, ವೇದಿಕೆ ಮೇಲಿರುವಂಥ ಎಲ್ರಿಗೂ ಸ್ವಾಗತ ಬಯಸ್ತಾ, ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ವಿನಯ್ ಕುಮಾರ್ ಎಂ ಅಮೃತ್ ಕೆರಗೋಡು ಸ್ಟ್ರೈಕರ್ಸ್, ಅಂಕಣ ದೊಡ್ಡಿ ಶಶಾಂಕ್, ಮಜಾ ಬೈಸ್ ಕೆರಗೋಡು, ಸುಭಾಷ್ ಮಾರುತಿ ಬೈಸ್ ಅಲ್ಲೆಗೆರೆ, ದರ್ಶಕ್ ಎಂ ಚಾಲೆಂಜರ್ಸ್, ರಾಯಲ್ ಚಾಲೆಂಜರ್ಸ್ ದರ್ಶಕ್, ಪುನೀತ್ ಸ್ವಾಗತವನ್ನು ಕೋರಿದಂತಹ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು. ಮೊದಲನೇದಾಗಿ ಎಲ್ಲರೂ ನಮಸ್ತೆ. ಸೊ ಫೆಬ್ರವರಿ 16 ನಾವು ಸತ್ಯಾವತಾರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲರೂ ಇದಾಗುವ ಬುದ್ಧಿಮಂತಷ್ಟು. ಸೊ ಅದಾದಮೇಲೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಸೇರೋಣ. ಯಾಕಂದರೆ ಒಂದು ಭಾವಗೀತೆ ಅಥವಾ ಒಂದು ಸಂಗೀತ ಯಾನಕ್ಕೆ ಅದ್ಭುತ ಯಶಸ್ಸನ್ನು ದೊರಕಿಸಲು ಪ್ರಮುಖ ಪಾತ್ರ ವಹಿಸಿದ್ದು ಪತ್ರಕರ್ತರು. ಸೊ ಕಾರ್ಯಕ್ರಮದ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ, ಕಾರ್ಯಕ್ರಮ ಮುಗಿದು 1 ತಿಂಗಳಾದರೂ ನಮಗೆ ಸತ್ಯಾವತಾರದ ಹೊಗಳಿಕೆ ಅಥವಾ ಒಂದು ಪ್ರಶಂಸೆ ಬರೋಕ್ಕೆ ಮೂಲವಾದ ಕಾರಣ ನೀವು. ಮೊದಲನೇದಾಗಿ ಈ ಅವಕಾಶವನ್ನು ನಾನು ಬಳಸಿಕೊಂಡು ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತೀನಿ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು ಆಕ್ಟಿವಿಟೀಸ್ಗಳನ್ನ ನೀವು ನೋಡ್ಕೊಂಡು ಬಂದಿದ್ದೀರ. ಕಳೆದ ಒಂದು 3-4 ವರ್ಷದಿಂದ ಸತತವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಸಾಹಿತ್ಯ ಚಟುವಟಿಕೆ ಇರ್ತದೆ, ಅಥವಾ ಗ್ರಾಮೀಣ ರೈತರ ಬಗ್ಗೆ ಒಂದು ಚಟುವಟಿಕೆಗಳಿರ್ತದೆ. ಸೊ ಈಗ ನಮಗೆ ಕ್ರೀಡಾ ಬಗ್ಗೆ ಆಸಕ್ತಿ ತೋರೋಣ, ಮತ್ತು ಕ್ರೀಡೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದಾಗ ನಮಗೆ ಕೆರಗೋಡಿನ ಒಂದಷ್ಟು ಯುವಕ ಮಿತ್ರರು ನಮ್ಮ ಚರ್ಚೆ ಮಾಡೋದು. ಅದರಲ್ಲಿ ನಮ್ಮ ಅಮೃತ ಆಗಿರ್ಬೋದು, ಮತ್ತು ಇನ್ನೊಂದಷ್ಟು ಎಲ್ಲ ಗೆಳೆಯರು ಎಲ್ಲ ಸೇರಿ ಸರಿ ಒಂದು ಸಣ್ಣ ಬದಲಾವಣೆಯ ಕ್ರೀಡಾಕೂಟ ಮಾಡೋಣ. ಏಕೆಂದರೆ ಯಾಕೆ ಹೇಳ್ತಾರೆ ಅಂದರೆ, ಸೊ ನಾವೀಗ ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ವಿಪರೀತ ಆಗ್ತಿದೆ. ವಾರಕ್ಕೊಂದು ಕ್ರಿಕೆಟ್ ಟೂರ್ನಮೆಂಟು, ಹಳ್ಳಿಗೆ ಕ್ರಿಕೆಟ್ ಟೂರ್ನಮೆಂಟು, ಬರೀ ಕ್ರಿಕೆಟ್ ಆಗ್ತಾ ಇದೆ. ಆದರೆ ವಾಲಿಬಾಲು ಒಂದು ಒಳ್ಳೆಯ ಕ್ರೀಡೆ, ಮತ್ತು ಆ ಕ್ರೀಡಾಸಕ್ತಿರು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಇರ್ತಾರೆ. ಸೊ ಅದು ಉದ್ದೇಶ ಇಟ್ಕೊಂಡು ನಾವು ಇಲ್ಲ ವಾಲಿಬಾಲ್ ಕ್ರೀಡಾಪಟುಗಳಿಗೂ ನಾವು ಚಾನ್ಸ್ ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಂತ ನಾವು ಈ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ಕೊಂಡಿದ್ವಿ 2025. ಇದು ಏಪ್ರಿಲ್ ಇದೇ ಶನಿವಾರ ಮತ್ತು ಭಾನುವಾರ 5 ಮತ್ತು 6ನೇ ತಾರೀಕು, ಅಂದರೆ ಶನಿವಾರ ಮತ್ತು ಭಾನುವಾರ ಹೈಸ್ಕೂಲ್ ಆಟದ ಮೈದಾನ ಕೆರಗೋಡು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಯಾಕೆ ಗ್ರಾಮೀಣ ಮಕ್ಕಳನ್ನೇ ನಾವು ಆಯ್ಕೆ ಮಾಡ್ಕೊಂಡು ಅಂತಂದರೆ, ಸೊ ನಾವು ಒಂದಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಆಕ್ಟಿವಿಟೀಸ್ಗಿಂತ ಕ್ರೀಡೆ ನಮಗೆ ಎಷ್ಟೋ ಉತ್ಸಾಹ ಕೊಡ್ತೀವಿ, ಒಂದು ಮನೋಲ್ಲಾಸ ಕೊಡ್ತೀವಿ, ದೈಹಿಕ ಶ್ರಮ ಕೊಡ್ತೀವಿ, ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಯಾಗಿ ಒಂದಷ್ಟು ದಿನ ಈಗ ನಾವು ಉದಾಹರಣೆ ವಾಲಿಬಾಲ್ ಮ್ಯಾಚ್ ಮಾಡಿದ್ದೀವಲ್ಲ. ಸೊ ಕಳೆದ 15ರಿಂದ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರಿಗೆ ಬೇರೆ ಚಟುವಟಿಕೆಗಳಿಂದ, ಬೇರೆ ಯಾವುದೋ ಅನ್ಯ ಚಟುವಟಿಕೆಗಳಿಂದ ಈ ಚಟುವಟಿಕೆ ಬಂದು, ಸೊ ಎಲ್ಲರೂ ಒಟ್ಟುಗೂಡಿ ಒಂದು ಮೈದಾನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮ್ಯಾಚ್ ಪ್ರಾಕ್ಟೀಸ್ ಆಗಿರ್ಬೋದು. ಸೊ ಇದೊಂದು ಒಳ್ಳೆಯ ಕಡೆ ತಗೊಂಡು ಹೋಗ್ತದೆ ನೋಡಿ. ಅದಕ್ಕೆ ಕ್ರೀಡೆ ಅವಶ್ಯಕತೆ ಇದೆ. ಮನೆಯವರಾಗಿರ್ಬೋದು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ. ಮತ್ತೆ ಈ ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ಮೊದಲನೇ 3 ಸ್ಥಾನಗಳಲ್ಲಿ ಉತ್ತಮ ಬಹುಮಾನವನ್ನು, ನಗದು ಬಹುಮಾನ ಸಮೇತ ಟ್ರೋಫಿ ಸಮೇತ ನಗದುವನ್ನು ಕೊಡ್ತೀವಿ. ಮೊದಲನೇ ಬಹುಮಾನ 25,000 ರೂಪಾಯಿ,
ಬಹುಮಾನ 15,000 ರೂಪಾಯಿ ಮತ್ತು ಮೂರನೇ ಬಹುಮಾನ 10,000 ರೂಪಾಯಿಗೆ ನಿಗದಿ ಮಾಡ್ತೀವಿ. ಇದು ಮೊದಲನೆಯ ವಾಲಿಬಾಲ್ ಪ್ರೀಮಿಯರ್ ಲೀಗ್. ಸೊ ಇದು ಮುಂದುವರೆದು ಹೋಗ್ತದೆ. ಸೊ ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ. ನಾವು ಒಂದಷ್ಟು ಜನಗಳನ್ನ, ವ್ಯಕ್ತಿಗಳನ್ನ, ಗಣ್ಯರನ್ನ ಕರೆದಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರಾದ ರವಿಕುಮಾರ್ ಗಣಿಗೌಡರನ್ನ ಕೇಳ್ಕೊಡ್ತೀವಿ. ಸೊ ಅವರು ಮನಸ್ಸಿಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ನನ್ನ ಪುಟ್ಟಣ್ಣಿ ಅವ್ರಿಗೂ ಭಾಳ ನಾವು ಪುಟ್ಟಣ್ಣಿ ಅವರ ಅಭಿಮಾನಿಗಳು. ಸೊ ಅವ್ರ ಕ್ರೀಡೆ ಬಗ್ಗೆ ಅವ್ರು ಕೊಡ್ತಿರುವಂತಹ ಒತ್ತು, ಮತ್ತು ಅದರಲ್ಲೂ ಗ್ರಾಮೀಣ ಪ್ರದೇಶ ಮಕ್ಕಳು ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಮತ್ತು ಅವ್ರ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನಾವು ದರ್ಶನ್ ಅವ್ರನ್ನ ಕೇಳ್ಕೊಳ್ತೀವಿ. ದರ್ಶನ್ ಅವರು ಮನಸ್ಪೂರ್ವಕವಾಗಿ, ಅಂದರೆ ಅದು ನಾಳೆಗೆ ವೈಮುಡಿ ಉತ್ಸವ ಇದೆ 7ನೇ ತಾರೀಕು, ಆದ್ರೂ ನಾನು ಒಂದು 15 ನಿಮಿಷ ಅರ್ಧ ಗಂಟೆನಾದರೂ ಬಂದೋಗ್ತೀನಿ ಅಂತ ಒಪ್ಕೊಂಡ್ರು. ಆಮೇಲೆ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಭಾಗವಹಿಸುವ ಅಂತ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬರುವಂಥ ನಾವೇ ಪುಣ್ಯವಂತರು ಅಂತ ಮಲ್ಲಿಕಾರ್ಜುನ್ ಬಾಲದಲ್ಲಿ ಸರ್ ಆಯಿತು, ಗ್ರಾಮೀಣ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ನಾನು ಬರ್ತೀನಿ ಅಂತ ಅವರು ಒಪ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಸೊ ಹೀಗೆ ಈ ಒಂದು ಕ್ರೀಡಾಕೂಟದಲ್ಲಿ ಇನ್ನೂ ಹಲವಾರು ಗಣ್ಯಗಳು ಭಾಗವಹಿಸ್ತಾ ಇದ್ದಾರೆ. ಸೊ ತಾವೆಲ್ಲರೂ ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಚಾರ ಮಾಡಿ, ಮತ್ತು ಎಲ್ಲರೂ ಭಾಗವಹಿಸಿ ಮೊದಲ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಸೊ ಈ ಕ್ರೀಡೆಯಲ್ಲಿ ಎಷ್ಟು ತಂಡಗಳಿರ್ತದೆ, ಆ ತಂಡಗಳಲ್ಲಿ ಎಷ್ಟು ಮ್ಯಾಚ್ ಇರ್ತದೆ ಅಂತನ್ನೆಲ್ಲ ನಾವು ಅಮೃತವರು ಈಗ ನಮಗೆ ಸಹಿತವಾಗಿ ಹೇಳ್ತಾರೆ. ಮೂರು ಮ್ಯಾಚ್ ನಡೆಯುತ್ತೆ, 25, 25, 15. ಒಂದು ಮ್ಯಾಚ್ ಗೆದ್ದಂಥ ತಂಡಕ್ಕೆ 2 ಪಾಯಿಂಟ್ಸ್ ಇರುತ್ತೆ. ಕಂಟಿನ್ಯೂಸ್ 2 ಮ್ಯಾಚು ಕಂಟಿನ್ಯೂಸ್ ಹೋದ್ರೆ 1 ಪಾಯಿಂಟ್ ಎಕ್ಸ್ಟ್ರಾ ಇರುತ್ತೆ ಅವ್ರಿಗೆ. ಟೋಟಲ್ 19 ಮ್ಯಾಚ್ ನಡೀತಾರೆ ಫೈನಲ್ಸ್ ಸೇರಿ. ಲೀಗ್ ಮಾಡಿ ತಂಡಗಳಿಗೆ ಎಂಟ್ರಿ ಫೀಸ್ ಎಷ್ಟಿದೆ? ತಂಡಕ್ಕೆ ಒಂದು ತಂಡಕ್ಕೆ 3,000 ಎಂಟ್ರಿ ಇರುತ್ತೆ. 3,000 ಎಂಟ್ರಿ ಇರುತ್ತೆ. ಪ್ರತಿ ತಂಡಕ್ಕೂ ಊಟದ ವ್ಯವಸ್ಥೆ, ಟಿ ಶರ್ಟ್ ವ್ಯವಸ್ಥೆ 2 ಇರುತ್ತೆ. ಈಗ 6 ತಂಡ ನೋಂದಣಿ ಮಾಡ್ಕೊಂಡಿದೆ. ಹೌದು, ಆಗ್ತಾನೆ ಇದೆ. ಹೆಚ್ಚಿನ ತಂಡ ಬರೋ ನಿರೀಕ್ಷೆ ಇದೆಯಾ? ಇದೆ, ಬರ್ತೀನಿ ಅಂದರು. ಬಟ್ ಮೊದಲನೇ ಇದಾಗಿರೋದ್ರಿಂದ ಜಾಸ್ತಿ ಇದು ಮಾಡ್ಕೊಂಡಿಲ್ಲ. ಮುಂದೆ ಹೋಗ್ತಾ ಜಾಸ್ತಿ ಹೋಗುತ್ತೆ. ಈ ಸರಿ ಆಗ್ತಾನೆ. ಅಂದರೆ ವಾಲಿಬಾಲ್, ಕ್ರಿಕೆಟಲ್ಲಿ ನಮಗೆ ತುಂಬ ತಂಡಗಳು ಸಿಗ್ತದೆ. ಅದು ವಾಲಿಬಾಲಲ್ಲಿ ಆ ಕ್ರೀಡೆ ಆಸಕ್ತಿ ಇರೋರು ಅಥವಾ ನಿಜವಾಗ್ಲೂ ಗೇಮ್ಗೆ ಬರೋರು ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ನಾವು 6 ತಂಡನ ಒಳ್ಳೆಯ ಕ್ರೀಡಾಪಟುಗಳು, ಅಂದರೆ ಸುಮ್ಮನೆ ಆಡೋರಲ್ಲ, ನಿಜವಾಗ್ಲೂ ಕಾಂಪಿಟೇಷನ್ಗೆ ಬರೋಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಯಾಕಂದರೆ ಒಂದೊಂದು ಮ್ಯಾಚು ಟಫ್ ಆಗಿ ಚೆನ್ನಾಗಿತ್ತು. ಕೆರಗೋಡು ಗ್ರಾಮನೇ ಯಾಕೆ ನಿಮ್ಮ ಕ್ರೀಡಾ ಟೂರ್ನಮೆಂಟ್ ಕೆರಗೋಡು ಗ್ರಾಮನೇ ಇದು ಗ್ರಾಮೀಣ ಆಗಿರೋದ್ರಿಂದ ಬರೀ ಕೆರಗೋಡು ಹೋಗ್ಲಿಕ್ಕೆ ಮಾತ್ರ ತಂದಿರೋದು ನಾವು. ಈ ಕೆರಗೋಡು ಹೋಗ್ಲಿಕ್ಕೆ ನ್ಯಾಷನಲ್ ಆಡಿರೋರು ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಒಂದೇ ಟೀಮಲ್ಲಿ 4 ಜನ ಪ್ಲೇಯರ್ಸ್ ಇದ್ದಾರೆ. ಅದು ಒಂದು ಟೀಮ್ ಆಗ್ತದ್ರಿಂದ ಸ್ಟ್ರಾಂಗ್ ಟೀಮ್ ಆಗೋದು, ಆಯ್ತಾ? ಹಂಗಾಗಿ 4 ಜನ ಪ್ಲೇಯರ್ಸ್ನ ಡಿವೈಡ್ ಮಾಡಿದ್ವಿ ನಾವು. ಒಳ್ಳೆ ಶಾಟರ್ ಯಾರು 4 ಜನ ಅವರೇ, ಅವ್ರ 4 ತಂಡಕ್ಕೂ ಬೇರೆ ಬೇರೆ ಮಾಡ್ಕೊಂಡಿದ್ವಿ. ಅಲ್ಲ, ಈಗ ಕೆರಗೋಡ್ನೇ ಅಂತ ನಾವೇನು ಆಸಕ್ತಿ ಕಾನ್ಸಂಟ್ರೇಷನ್ ಏನು ಮಾಡಿರಲಿಲ್ಲ. ಸೊ ನನಗೆ ಕೆರಗೋಡಲ್ಲಿ ಬೇಕಾಗಿದ್ದಂಥ ಒಂದಷ್ಟು ಜನ ಹುಡುಗರುಗಳಿದ್ರು, ಅವರೆಲ್ಲ ಬಂದು, ಅಂದರೆ ಮುಂಚೆ ನಾವೊಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ. ಕ್ರಿಕೆಟ್ ಟೂರ್ನಮೆಂಟ್ಗೆ ನಾನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ದೆ. ಸೊ ಆಗಲೇ ಹೇಳಿದರು, ಸರ್ ಇಲ್ಲ ಸರ್ ನೀವೆಲ್ಲ ನೆಕ್ಸ್ಟು ವಾಲಿಬಾಲ್ ಏನಾದ್ರು ಮಾಡೋಣ ಸರ್, ಆಗ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಕೆರಗೋಡನ್ನ ಈ ಸರಿ ಮುಂದಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ನಾವು ನಮ್ಮ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡ್ತೀವಿ. PS ಕಾಲೇಜ್ನಲ್ಲಿ ನ್ಯಾಷನಲ್ ಫೆಡರೇಟ್ ವಾಲಿಬಾಲ್ ಟೂರ್ನಮೆಂಟ್ ನಡೀತು. ತುಂಬ ಜನ ಇತ್ತು. ಇವಾಗ ನೀವು ವಾಲಿಬಾಲ್ ಆಸಕ್ತಿ ಕಡಿಮೆ ಇದ್ದಾರೆ ಅಂತ ಅಂದ್ಬಿಟ್ಟು ಕೆರಗೋಡು ಹೋಬಳಿಯಲ್ಲಿ ಮಾಡೋಕ್ಕಿಂತ ಜಿಲ್ಲಾ ಕೇಂದ್ರದಲ್ಲಿ ಮಾಡಿದ್ರೆ ಉತ್ತಮ ಅನಿಸ್ಲಿಲ್ಲ. ಅಲ್ಲ, ನಾವು ಕೆರಗೋಡು ಪ್ರದೇಶದಲ್ಲಿ ಮಾಡೋದ್ರಿಂದ ಆಯಾ ಭಾಗದ ಸುತ್ತಮುತ್ತಲಿನ ಹಳ್ಳಿಯ ಹುಡುಗರುಗಳಿಗೆ ನಾವು ಒಂದು ಚಾನ್ಸ್ ಕೊಟ್ಟಂಗಾಗುತ್ತೆ. ನೀವು ಮಂಡ್ಯ ಸಿಟಿಲಿ ಡಿಸ್ಟಿಕ್ ವೈಸ್ ಮಾಡಿದಾಗ ಆ ಸಣ್ಣ ಸಣ್ಣ ಕ್ರೀಡಾಪಟುಗಳಿಗೆ ನಾವು ಮೇನ್ ವೇದಿಕೆಗೆ ಒಟ್ಟಿಗೆ ಕರ್ಕೊಂಬರೋಕ್ಕಾಗಲ್ಲ. ಸೊ ನಾವು ಅಲ್ಲಿ ಒಂದು ಒಂದು ಆಯೋಜನೆ ಮಾಡಿ ಅಲ್ಲಿ ಬಂದಂಥ ಮೊದಲನೇ 3 ತಂಡಗಳನ್ನ ಅಥವಾ 2 ತಂಡಗಳನ್ನ ಮುಂದಿನ ದಿನಗಳಲ್ಲಿ ನಾವೇನು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ, ಆ ಟೈಮಲ್ಲಿ ಅವನ್ನೆಲ್ಲ ನಾವು ಎಲ್ಲ ಪ್ರದೇಶದವರು 2 ಟೀಮ್ ತಂದು ಇಲ್ಲಿ ಒಂದು ಒಳ್ಳೆ ಒಂದು ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಹೋಬಳಿವಾರು ಹೌದು. ಆ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ.